ಎಲ್ಲರಿಗೂ ನಮಸ್ಕಾರ. ನಿತ್ಯ ಸಮೃದ್ಧಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಆಗಸ್ಟ್ ತಿಂಗಳು ಪ್ರಾರಂಭವಾಗುತ್ತಿದೆ. ಈ ತಿಂಗಳು ಗ್ರಹಗಳ ಚಲನೆಯಲ್ಲಿ ಪ್ರಮುಖ ಬದಲಾವಣೆಗಳು ನಡೆಯುತ್ತಿವೆ. ಹಾಗಾದರೆ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಎಂತಹ ಬದಲಾವಣೆಗಳನ್ನು ತರಲಿದೆ? ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತಾ? ಆರ್ಥಿಕ ಲಾಭದಾಯಕವಾಗಿದೆಯಾ? ದಾಂಪತ್ಯ ಮತ್ತು ಪ್ರೀತಿಯಲ್ಲಿ ಶುಭ ಸುದ್ದಿ ಇದೆಯಾ? ಹಾಗೂ ಈ ತಿಂಗಳು ನೀವು ಕೈಗೊಳ್ಳಬೇಕಾದ ಮುಖ್ಯ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿಸಿಕೊಡುತ್ತೇನೆ. ನೀವು ಕನ್ಯಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಆಗಸ್ಟ್ ತಿಂಗಳು ಗ್ರಹಗಳ ಸ್ಥಿತಿ ಮತ್ತು ಕನ್ಯಾ ರಾಶಿಯ ಸ್ವಭಾವವನ್ನು ನಾನೀಗ ತಿಳಿಸುತ್ತೇನೆ. ಮೊದಲು ಈ ಆಗಸ್ಟ್ ತಿಂಗಳ ಗ್ರಹಗಳ ಗೋಚಾರ ಫಲವನ್ನು ವಿಶ್ಲೇಷಿಸುವುದಾದರೆ, ಕನ್ಯಾ ರಾಶಿಯ ಅಧಿಪತಿಯಾದ ಬುಧ ಗ್ರಹದ ಸ್ಥಾನ ಪಲ್ಲಟ ಮತ್ತು ಇತರ ಪ್ರಮುಖ ಗ್ರಹಗಳ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಆಗಸ್ಟ್ನ ವಿಶೇಷತೆ: ಈ ತಿಂಗಳು ನಿಮಗೆ ವಿಶ್ಲೇಷಣೆ ಮತ್ತು ಪರಿಶ್ರಮದ ತಿಂಗಳಾಗಿರಲಿದೆ. ಕಷ್ಟಪಟ್ಟು ಕೆಲಸ ಮಾಡುವ ನಿಮಗಾಗಿ ಗ್ರಹಗಳು ಹೊಸ ಅವಕಾಶದ ಬಾಗಿಲನ್ನು ತೆರೆಯಲಿದೆ. ಸ್ವಭಾವ ಮತ್ತು ಮನಸ್ಥಿತಿ: ಈ ತಿಂಗಳ ಆರಂಭದಲ್ಲಿ ಸ್ವಲ್ಪ ಆತಂಕ ಅಥವಾ ಅತಿಯಾದ ಆಲೋಚನೆ ಇರಬಹುದು. ಆದರೆ ಮಧ್ಯಭಾಗಕ್ಕೆ ಬರುವಷ್ಟರಲ್ಲಿ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನದ ವಿಷಯಕ್ಕೆ ಬರುವುದಾದರೆ, ಬನ್ನಿ ಮೊದಲನೆಯದಾಗಿ ಪ್ರತಿಯೊಬ್ಬರಿಗೂ ಮುಖ್ಯವಾದ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋಣ. ಉದ್ಯೋಗಿಗಳಿಗೆ ಆಗಸ್ಟ್ ತಿಂಗಳ ಮೊದಲ 2 ವಾರಗಳು ಕೆಲಸದ ಸ್ಥಳದಲ್ಲಿ ಕೊಂಚ ಒತ್ತಡವಿರಬಹುದು. ಆದರೆ ಆಗಸ್ಟ್ 15ರ ನಂತರದ ಸಮಯ ನಿಮಗಾಗಿ ಅತ್ಯಂತ ಅನುಕೂಲಕರವಾಗಿರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ. ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ 80% ಇದೆ. ಮೇಲಾಧಿಕಾರಿಗಳ ಬೆಂಬಲ ನಿಮಗಿರುತ್ತದೆ. ವ್ಯಾಪಾರಸ್ಥರಿಗೆ ಆಗಸ್ಟ್ ತಿಂಗಳಲ್ಲಿ ಹೊಸ ಹೂಡಿಕೆ ಮಾಡುವಾಗ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ದಾಖಲೆಯನ್ನು ಸರಿಯಾಗಿ ಓದಿ. ಹಳೆಯ ಬಾಕಿ ವಸೂಲಿಯಾಗುವ ಲಕ್ಷಣಗಳಿವೆ. ಎಚ್ಚರಿಕೆ: ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನು ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಿ. ವಾದ ವಿವಾದಕ್ಕೆ ಹೋಗಬೇಡಿ. ಹಣಕಾಸು ಮತ್ತು ಹೂಡಿಕೆ ವಿಚಾರಕ್ಕೆ ಬರುವುದಾದರೆ, ಈಗ ಆರ್ಥಿಕ ಸ್ಥಿತಿ ಮತ್ತು ಹಣದ ಹರಿವು ಆಗಸ್ಟ್ನಲ್ಲಿ ಹೇಗಿರಲಿದೆ? ಆದಾಯದ ಮಾರ್ಗಗಳು: ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ಧನಲಾಭದ ಯೋಗ ಬಲವಾಗಿದೆ. ಹೆಚ್ಚುವರಿ ಆದಾಯದ ಮಾರ್ಗಗಳು ಹುಡುಕಿಕೊಂಡು ಬರಲಿವೆ. ಹೂಡಿಕೆ, ಶೇರ್ ಮಾರ್ಕೆಟಿಂಗ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ಅನುಭವಿಗಳ ಸಲಹೆ ಪಡೆದು ಮುನ್ನಡೆಯಿರಿ. ಖರ್ಚುಗಳು: ಶುಭ ಸಮಾರಂಭಗಳು, ಪ್ರಯಾಣ ಅಥವಾ ಮನೆ ಅಲಂಕಾರದ ವಸ್ತುಗಳಿಗಾಗಿ ಈ ತಿಂಗಳು ಖರ್ಚು ಹೆಚ್ಚಾಗಬಹುದು. ತಿಂಗಳ ಆರಂಭದಲ್ಲಿ ಸೂಕ್ತ ಬಜೆಟ್ ಯೋಚಿಸುವುದು ಉತ್ತಮ. ಪ್ರೀತಿ, ದಾಂಪತ್ಯ ಮತ್ತು ಕುಟುಂಬ: ಮುಂದಿನ ಪ್ರಮುಖ ವಿಷಯ ಕುಟುಂಬ ಮತ್ತು ಪ್ರೇಮ ಜೀವನ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ತಿಂಗಳು ಉತ್ತಮ ಅವಕಾಶ ನೀಡುತ್ತದೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಹೊಸ ಕೆಲಸ ಪ್ರಾರಂಭಿಸಿದರೂ ಯಶಸ್ಸು ಸಿಗಲಿದೆ. ಪ್ರೇಮಿಗಳಿಗೆ ಈ ಆಗಸ್ಟ್ ತಿಂಗಳು ಪ್ರೇಮಿಗಳಿಗೆ ಸಿಹಿ ಸುದ್ದಿಯನ್ನು ತರಲಿದೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಬಳಿ ಹಂಚಿಕೊಳ್ಳಲು ಮತ್ತು ವಿವಾಹಕ್ಕೆ ಒಪ್ಪಿಗೆ ಪಡೆಯಲು ಇದು ಸೂಕ್ತವಾದ ಸಮಯ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಹಿರಿಯರ ಬೆಂಬಲ ನಿಮ್ಮಿಷ್ಟದ ಕೆಲಸಗಳಿಗೆ ಸಿಗುತ್ತದೆ. ಆರೋಗ್ಯವೇ ಭಾಗ್ಯ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಯಾವುದು ಎಂಬುದನ್ನು ನೋಡೋಣ. ಆಹಾರ ಕ್ರಮ: ಕನ್ಯಾ ರಾಶಿಯವರಿಗೆ ಈ ತಿಂಗಳು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆ ತೊಂದರೆ ಎದುರಾಗಬಹುದು. ಆದಷ್ಟು ಮನೆ ಊಟ ಮತ್ತು ಪೌಷ್ಟಿಕ ಆಹಾರ ಸೇವಿಸಿ. ಮಾನಸಿಕ ಆರೋಗ್ಯ: ಕೆಲಸದ ಒತ್ತಡದಿಂದ
ಅತಿಯಾದ ಆಯಾಸ ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ದಿನವೂ 15ರಿಂದ 20 ನಿಮಿಷ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗಸ್ಟ್ ತಿಂಗಳ ವಿಶೇಷ ಪರಿಹಾರಗಳು. ಈ ಆಗಸ್ಟ್ ತಿಂಗಳಿನಲ್ಲಿ ಬರಬಹುದಾದ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿಕೊಂಡು ಧನಾತ್ಮಕ ಫಲಗಳನ್ನು ಪಡೆಯಲು ಈ 4 ಪ್ರಭಾವಶಾಲಿ ಪರಿಹಾರಗಳನ್ನು ಮಾಡಿ. ಗಣಪತಿ ಆರಾಧನೆ. ಪ್ರತಿದಿನ ಅಥವಾ ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಪಠಿಸಿ. ವಿಷ್ಣು ಸಹಸ್ರನಾಮ. ಆಗಸ್ಟ್ ತಿಂಗಳ ಎಲ್ಲ ಬುಧವಾರಗಳಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಹಸಿರು ಬಣ್ಣದ ವಸ್ತುದಾನ. ಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡಿ. ಬುಧವಾರ ಧಾನ್ಯ ದಾನ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಬೇಳೆ ನೀಡುವುದು ಅತ್ಯಂತ ಶುಭ ಫಲ ನೀಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ತಿಂಗಳ ಭವಿಷ್ಯ ಮತ್ತು ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.